ಒಬ್ಬ ಹೇಳಾವಿರ್ಬೇಕು, ಒಬ್ಬ ಹೇಳಾವಿರ್ಬೇಕು. ಎಲ್ಲರೂ ಹೇಳೋರಿದ್ರೆ ಕೇಳೋರು ಯಾರು? ಮನೆಗೆ ಒಬ್ಬ ಹಿರಿಯ ಇರಬೇಕು, ಒಬ್ಬ ಹೇಳಬೇಕು ಅಂದ್ರೆ ಕೇಳ್ತಾರ. ಎಲ್ಲರೂ ಹೇಳೋರಾದ್ರೆ ಮನೆಗೆ ಒಬ್ಬ ಹಿರಿಬೇಕು, ಊರಿಗೆ 4 ಮಂದಿ ಹಿರಿಯರು ಇರಬೇಕು. 4 ಮಂದಿ ಹಿರಿಯರು, 4 ಮಂದಿ ಹಿರಿಯರು ಅಂತಂದ್ರೆ ಅವ್ರು ಹೆಂಗಿರ್ಬೇಕು? ಈಗ ಮೋತಿ ನೋಡಿ ನ್ಯಾಯ ಹೇಳುವಂಥ ಹಿರಿಯರು ಭಾಳ ಮಂದಿ ಅದಾರ. ರೊಕ್ಕ ಸಿಕ್ಕರೆ ಮಾತು ಮುಗಿದೋತು, ರೈಟ್ ಮಾಡಿಬಿಡ್ರಿ. ಸಿಗ್ನಲ್ ನೋಡ್ರಿ, ನಮಗೆ ಸಿಗ್ತೈತಿ, ನಿನಗಂಡು ಸಿಗ್ತೈತಿ. ಇಂಥದಕ್ಕೆ ಭಾಳ ಕೈ ಚಾಚು ಮಂದಿ ಅದಾರ. ಇವರು ಊರು ತುಂಬ ಹಿರಿಯರಲ್ಲ, ಇವರು ಊರು ತುಂಬ ತುಂಬ್ಯಾರ. ಇವರು 4 ಮಂದಿ ಇರ್ಬೇಕು ಮನೆ ಊರು ಒಳಗೆ. 4 ಮಂದಿ 4-5 ಮಂದಿ ಪಂಚ್ ಏನ್ರಿ ಪಂಚರು ಅಂತಾರ. ಅದಕ್ಕೆ 5 ಮಂದಿ ಇಡೀ ಊರು ಮಂದಿನ ಹಿರಿಯರಾದ್ರೆ ಯಾರು ಹಿರಿಯರದಾರ? ಈಗ ಯಾರು ಹಿರಿಯರದಾರ ಹೇಳ್ರಿ ನೋಡೋಣ. ಯಾರಿಗಂತ ಹಿರಿಯರಂತೀರಿ? ಭಾಳ ಚಲೋ ಹೇಳಕ್ಕೆ ಹೋರಿ, 4 ದಿವಸ ಬದುಕೋದಿಲ್ಲವ. ಇವ ಮಗ ಸತ್ಯ ಹೇಳ್ತಾನೆ. ಇವ ನಮ್ದು ಇದ್ದದ್ದೆಲ್ಲ ಮಾನ ಮರ್ಯಾದೆ ಹರಾಜು ಮಾಡ್ಯಾನ. ತಗೋರಿ, ರೊಕ್ಕ ಕೊಟ್ಟು ಅವ್ನು ಮಣ್ಣು ಮುಕ್ಕಿಸ್ಬಿಡ್ತಾರೆ. ತಗೋ, ತಾಕಪೋತರಿಗುಂಟೋ ಈ ಕಾಲ, ಸುಳ್ಳು ಹೇಳೋರಿಗುಂಟೋ ಈ ಕಾಲ, ಸೂಳರಿಗುಂಟೋ ಈ ಕಾಲ, ಸತ್ಯವಂತರಿಗಿಲ್ಲ ಈ ಕಾಲ. ಸತ್ಯ ಹೇಳಕ್ಕೆ ಹೋಗ್ಬೇಡ್ರಿ, ಅಸತ್ಯ ಹೇಳಕ್ಕೆ ಹೋಗ್ರಿ, ಯಾರೂ ನಂಬೋದಿಲ್ಲ. ಸುಳ್ಳು ಹೇಳ್ರಿ ಟಕ್ ಅಂತ ಅಂತಾರ. ಅದೇ ನಮ್ಮ ಭಾರತ ದೇಶ ಒಳಗೆ ಏನಪ್ಪ ಅಂತ ಕೇಳಿದ್ರೆ, ನೀವು ಕೋರ್ಟ್ ಕಚೇರಿ ಸುಪ್ರೀಂ ಕೋರ್ಟ್ಲಿಂದ ಹೈಕೋರ್ಟಿಗೆ ಹೋಗ್ರಿ. ಹೈಕೋರ್ಟ್ನಲ್ಲಿ ಏನಂತ ಕೇಳಿದ್ರೆ, ಜಡ್ಜ್ ಮುಂದೆ ಒಂದು ನ್ಯಾಯ ದೇವತೆ ನಿಂದಿರ್ಸಿರ್ತಾರೆ. ಆ ನ್ಯಾಯ ದೇವತೆ ಕಣ್ಣನ್ನು ಕಪ್ಪು ಬಟ್ಟೆ ಕಟ್ಟಿದ್ದಾರೆ, ಕೈ ಒಳಗೆ ತಕ್ಕಡಿ ಕೊಟ್ಟಿದ್ದಾರೆ. ಧರ್ಮ ಯಾವುದು ಅಧರ್ಮ ಗೊತ್ತಿಲ್ಲ, ಇವತ್ತು ಸತ್ಯ ಯಾವುದು ಅಸತ್ಯ ಯಾವುದು ಗೊತ್ತಿಲ್ಲ, ಇವತ್ತು ನೀತಿ ಯಾವುದು ಅನೀತಿ ಯಾವುದು ಗೊತ್ತಿಲ್ಲ. ಇವತ್ತು ಲಾಯರ್ಗಳು, ಇವತ್ತು ವಕೀಲರುಗಳು ತಮ್ಮ ಹೊಟ್ಟಿಗೋಸ್ಕರ ಏನಪ್ಪ ಅಂದ್ರೆ ಸತ್ಯ ಇದ್ದದ್ದು ಸುಳ್ಳು ಮಾಡ್ತಾರೆ. ಯಾಕೆ ಅವ್ರು ನಡಿಬೇಕು? ಇವತ್ತು ಕಪ್ಪು ಬಟ್ಟೆ ಕಟ್ಟಿ ನ್ಯಾಯ ದೇವತೆಯನ್ನು ಮುಚ್ಚಿಟ್ಟುವಂಥ ಇದು ದೇಶ. ನೆನಪಿಟ್ಟುಕೊಡ್ರಿ. ಅದಕ್ಕೆ ನೀವು ತಪ್ಪು ಮಾಡಕ್ಕೆ ಹೋಗ್ಬೇಡ್ರಿ, ತಪ್ಪಿಗೆ ಒಳಗಾಗಬೇಡ್ರಿ, ಯಾರಿಗೂ ಅನ್ಯಾಯ ಮಾಡಬೇಡ್ರಿ, ಯಾರು ಕೆಟ್ಟ ಹಾದಿ ಹಿಡಿಸ್ಬೇಡ್ರಿ, ನೀವು ಹಿಡಿಬೇಡ್ರಿ. ಲಘು ಹೇಳ್ರಿ, ಎಷ್ಟು ಲಘು ಹೇಳ್ತೀರಿ ಮನೆ ಒಳಗೆ ಭಾಗ್ಯಲಕ್ಷ್ಮಿ ಅಷ್ಟಲಕ್ಷ್ಮಿ ವಶಾಗ್ತದೆ. ನಕಾರಾತ್ಮಕ ಶಕ್ತಿ ಎಲ್ಲ, ದುಷ್ಟ ಶಕ್ತಿ ಎಲ್ಲ ಹೋಗ್ತದೆ. 8 ಮಠ ಮಲ್ಕೋತೀರಿ, ಹೊಲಸು ಹಾಳು ಬಾಯಿಲಿ ಚಹಾ ಕುಡಿತೀರಿ, ಸಾಧು ಸಂತರು ಗೊತ್ತಿಲ್ಲ, ಪ್ರವಚನ ಗೊತ್ತಿಲ್ಲ, ದಾನ ಧರ್ಮ ಗೊತ್ತಿಲ್ಲ, ನಾ ಎಲ್ಲಿತ್ರ ಬಂದಿನದು ಗೊತ್ತಿಲ್ಲ, ನಾ ಎಲ್ಲಿ ಹೋಗ್ಬೇಕನ್ನೋದು ಗೊತ್ತಿಲ್ಲ, ಈ ಜೀವನ ಹೆಂಗೆ ಸಾರ್ಥಕ ಮಾಡ್ಕೋಬೇಕನ್ನೋದು ಗೊತ್ತಿಲ್ಲ. ಬಂದಿದ್ದಿ ಹೆಂಗೆ ತಮ್ಮ, ಹೋಗ್ತಿದ್ದಿ ಹೆಂಗೆ? ದೇವರ ಗುಡಿಗೆ ಹೋದ್ರೆ ದೇವಾಚಿಯ ದ್ವಾರಿ ಉಭಾಕ್ಷಣ ಭರಿ ತೇಣೆ ಮುಕ್ತಿ ಚಾರಿ ಸಾದಿ ಎಲ್ಲ ಹರಿ ಮುಖೇ ಮಣ, ಹರಿ ಮುಖೇ ಮಣ ಪುಣ್ಯಾಚ ಗಣನ ಕೋನ ಕರಿ. ಇವತ್ತು ದಾರ್ಯಾಗೊಂದು ಕಲ್ಲು ಬಿದ್ದೈತು, ದಾರ್ಯಾಗೊಂದು ಮೂಳು ಬಿದ್ದೈತು. ನೀವು ಮನೆ ದೇವರಾಣಿ ಮಾಡಿ ಹೇಳ್ರಿ, ಆ ಮೂಳು ಬಿತ್ತಂದ್ರೆ ತೆಗಿಬೇಕಂತ ಮನಸ್ಸು ಏನಂತದ? ಅವ ಗುರುವಿನ ಮಗ. ಒಂದು ಕಲ್ಲು ಬಿದ್ದಿರ್ತೈತಿ, ದೊಡ್ಡ ಕಲ್ಲು ಬಿದ್ದಿರ್ತೈತಿ, ಗಾಡಿ ಬರ್ತೈತಿ. ಅವ ಏನಪ್ಪ ಅಂತ ಕೇಳಿದ್ರೆ, ಒಬ್ಬ ಬಂದವನು, ಅಯ್ಯೋ ಕಲ್ಲೈತಿ ತಾಕಬಾರ್ದು, ನೋಡ ನನ್ನ ಮಗ ಇದನ್ನ ಮುಟ್ಟಬಾರ್ದು, ಹಾದ್ಯಾಗ ಬಿದ್ದೈತ್ರಿ ಕಲ್ಲು, ನೋಡಿ ಹೋಗ್ತಾನೆ. ಇನ್ನೊಬ್ಬ ಬರ್ತಾನೆ, ನೋಡ್ಲಾರ್ದ ಅದಕ್ಕೇನಪ್ಪ ಅಂತ ಕೇಳಿದ್ರೆ ತಾಕ್ತಾನೆ, ಬೀಳ್ತಾನೆ. ಅಂಗುಟಕ್ಕೆ ಏನಾಗ್ತದೆ ಅಂತ ಕೇಳಿದ್ರೆ ರಕ್ತ ಬರ್ತಾರೆ. ಮತ್ತಿಟ್ಟು ಅದನ್ನು ನೋಡಿ ಶಿಟ್ಟು ಮಾಡ್ತಾನೆ. ಆದರೆ ಎತ್ತಿ ಆ ಕಡೆ ಒಗಿಬೇಕನ್ನೋದಿಲ್ಲ. 2ನೇದವ, 3ನೇದವ ನಿತ್ಯ ವಿಚಾರ ಮಾಡಂಗಿಲ್ಲ. ಪಾಪ ಹೋಗೋರು ಬರ್ತಾರೆ, ಬರೋರು ಬರ್ತಿರ್ತಾರೆ. ಪಾಪ ಅಡ್ಡು ಬಿದ್ದೈತಿ, ತಗೊಂಡು ಹೋಗಿ ಬೇರೆ ಕಡೆ ಎಸಿತಾನ. ಇವ ನಿಜವಾದ ಮಗ, ಇವ ಮನುಷ್ಯತ್ವ ತಿಳ್ಕೊಂಡವ. ಇವರಿಗೆ ದೇವರ ಮಕ್ಕಳಂತಾರೆ ಇವ್ರಿಗೆ. ಅದಕ್ಕೇನಪ್ಪ ಅಂತ ಕೇಳಿದ್ರೆ, ತಾಯಿಂದಿರೇ ನಮ್ಮ ಒಂದು ಮುಂಜಾನೆ ಇತ್ರ ಸಾಯಂಕಾಲ ಮಟ್ಟ ನಾ ಪಾಪದ ಕೆಲಸ ಮಾಡಿ, ನಾವು ಪುಣ್ಯದ ಕೆಲಸ ಮಾಡಿದ್ರೆ ಇದ್ರ ಲೆಕ್ಕ ಹಾಕೋಂತಾರೆ ಯಾರದಾರ? ನಾ ಇವತ್ತು ಎಷ್ಟು ಸುಳ್ಳು ಹೇಳಿನಿ, ಎಷ್ಟು ಖರೆ ಹೇಳಿನಿ ಅಂತ ಲೆಕ್ಕ ಇಡೋರು ಯಾರದಾರ? ದೇವರ ಗುಡಿಗೆ ಹೋಗ್ತೀರಿ, 500 ರೂಪಾಯಿ ಚಪ್ಪಲಿ ಕೊಟ್ಟಿರ್ತೀರಿ. 500 ರೂಪಾಯಿ ಚಪ್ಪಲಿ ನೆನಪಿಟ್ಟುಕೊಳ್ರಿ. ಅಂದ ಹಾಕೊಂಡು ಯಾರೋ ಹೇಳಿದ್ರು ಭಾಳ ದೇವರ ಶಕ್ತಿ ಅದಂತ, ಆ ದೇವರ ದರ್ಶನ ತಗೊಂಡ್ರೆ ನಿಮಗೆ ಬೇಡಿದ ಇಷ್ಟಾರ್ಥ ಆಗ್ತದೆ ಅಂತ ತಿಳ್ಕೊಂಡು ನಿಮಗೆ ಕಿವಿಗೆ ಶಬ್ದ ಬೀಳ್ತಾರೆ. ಅದೇ ಒಂದು 500 ರೂಪಾಯಿ ಚಪ್ಪಲಿ ಹಾಕೊಂಡು ಬರ್ತೀರಿ. ಆ 500 ರೂಪಾಯಿ ಚಪ್ಪಲಿ ಗುಡಿಯಾಗ ಹಾಕೊಂಡು ಹೋಗ್ತೀರಿ, ಹಾಕೊಂಡು ಹೋಗ್ತೀರೇನ್ರಿ ಗುಡಿಯಾಗ?
ಆ ಚಪ್ಪಲಿ 500 ಚಪ್ಪಲಿ ಅಲ್ಲಿ ಬಿಟ್ಟು ಒಳಗೆ ಬರ್ತೀರಿ. ನಿಮ್ಮ ಮನೆ ದೇವ್ರ ರಾಣಿ ಮಾಡಿ ಹೇಳ್ರಿ, ಇವತ್ತು ಏನೇ ಇರಲಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅಂತ ತಿಳ್ಕೊಡ್ರಿ, ಇಲ್ಲಿ ಕತ್ರ ತಿರುಪತಿ ತಿಮ್ಮಪ್ಪ ಅಂತ ತಿಳ್ಕೊಡ್ರಿ, ಏಳಕೊಟ್ಟಿ ಮಲ್ಲಯ್ಯ ಅಂತಾರ ತಿಳ್ಕೊರಿ, 12 ಜ್ಯೋತಿರ್ಲಿಂಗ ಅಂತ ತಿಳ್ಕೊಡ್ರಿ, ಇಲ್ಲಿ ಕಂತಂದ್ರೆ ಯಾವುದೋ ಒಂದು ದೇವರ ಶಕ್ತಿ ಪುರುಷ ದೇವ್ರ ಅಂತ ತಿಳ್ಕೊಡ್ರಿ. ಇವತ್ತು ಆ ಚಪ್ಪಲಿ ಬಿಟ್ಟು ಒಳಗೆ ಬಂದಿರಿ, ನಿಮ್ಮ ಮನೆ ದೇವರ ರಾಣಿ ಮಾಡಿ ಹೇಳ್ರಿ, ನಿನ್ನೆರ ಕೊಟ್ಟಿನೋ ಯಪ್ಪ 500 ರೂಪಾಯಿ ಚಪ್ಪಲಿ ಯಾರೇ ತಗೊಂಡು ಹೋದ್ರಿ ಏನು ಮಾಡಲಿ ಅಂತ ಅಲ್ಲಿತ್ರ ಮನಸ್ಸು ಚಪ್ಪಲಿ ಆಗಿರ್ತದೆ. ತೆಲ ಬರೀ ಚಪ್ಪಲಿ ಆಗಿರ್ತದ್ರಿ, ಚಪ್ಪಲಿ ಮನಸ್ಸಾಗಿರ್ತವೆ. ದೇವರ ಕಡೆ ಲಕ್ಷ್ಯ ಇರಂಗಿಲ್ಲ. ಭಗವಂತ ಭಾಳ ಶಾಣ್ಯ. ಅದಕ್ಕೆ ಹೇಳ್ತಾರ ಅವರು, ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುಯೋತ್ಸವ ಮಾನಕ ಪಾಂಡವ ಸೈವ ಕಿಮ ಕುರುವತ ಸಂಜಯ. ದೇವರ ಗುಡಿಗೆ ಹೋಗ್ಬೇಕಾದ್ರೆ ಬರಗೈಲೆ ಹೋಗು, ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಬರಗೈಲೆ ಹೋಗ್ಬೇಡ, ಬೀಗರ ಬಿದ್ದರ ಮನೆಗೆ ಹೋಗ್ಬೇಕಾದ್ರೆ ಬರಗೈಲೆ ಹೋಗ್ಬೇಡ, ಗುರುಗಳ ಹತ್ರ ಹೋದ್ರೆ ಬರಗೈಲೆ ಹೋಗ್ಬೇಡ, ಗುಡಿಗೆ ಹೋಗ್ಬೇಕಾದ್ರೆ ಬರಗೈಲೆ ಹೋಗ್ಬೇಡ. ಬರಗೈಲೆ ಬಂದಿ ಮಗನೇ ಬರಗೈಲೆ ಹೋಗಂತಾರ ಪರಮಾತ್ಮ. ಅದಕ್ಕೆ ನಮಗೇನಪ್ಪ ಶಕ್ಯಾನುಸಾರವಾಗಿ ಧರ್ಮ ಮಾಡುವಂಥ ಬುದ್ಧಿ ಭಗವಂತ ನಿಮ್ಮೆಲ್ಲರಿಗೆ ಕೊಟ್ಟು ರಕ್ಷಣೆ ಮಾಡಲಿ ಅಂತೇಳಿ ನಾನು 2 ಮಾತಿಗೆ ವಿರಾಮ.